ನಮಸ್ತೆ ಸ್ನೇಹಿತರೆ. ಈ ದಿನದ ವಿಷಯ ಏನು, ಅಕ್ಷಯ ತೃತೀಯ ಹಬ್ಬ ಬಂದಿದೆ. ಅಕ್ಷಯ ತೃತೀಯ ದಿನ ಏಂತಕ್ಕೆ ಎಲ್ಲರೂ ಚಿನ್ನ ಖರೀದಿ ಮಾಡ್ತಾರೆ ಅಥವಾ ಬೇರೆ ಬೇರೆ ಹಬ್ಬದ ಹಿಂದಿರುವ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ. ನೋಡಿ, ಅಕ್ಷಯ ತೃತೀಯ ಅಂತಂದ್ರೆ ಆ ಅಕ್ಷಯ ಅನ್ನೋ ಹೆಸರಲ್ಲೇ ಇದೆ. ನಮ್ಗೇನಂತ ಜ್ಞಾಪನ ಬರ್ತದೆ ಅಂದ್ರೆ, ಅಕ್ಷಯ ಅಂದ್ರೆ ಅಭಿವೃದ್ಧಿ ಮಾಡೋದು. ಅದ್ರಲ್ಲಿ ಏನೇ ಹಾಕಿದ್ರು ಅಕ್ಷಯ ಪಾತ್ರೆಯಲ್ಲಿ ಅಭಿವೃದ್ಧಿ ಆಗ್ತದೆ ಅಂತ. ಆ ನಿಟ್ಟಿನಲ್ಲಿ ನಾವೇನ್ ಮಾಡ್ತೀವಿ, ನಾವು ಚಿನ್ನ ಖರೀದಿ ಮಾಡಿದ್ರೆ ಅದು ನಮ್ಗೆ ಡಬಲ್ ಆಗುತ್ತೆ. ಅಥವಾ ಮನೆ ಕಟ್ಸಿ ಮನೆಗೆ ಆ ದಿನ ನಾವು ಗೃಹಪ್ರವೇಶ ಮಾಡ್ಕೊಂಡು ನಾವು ಮನೆಗೆ ಹೋದ್ರೆ ಏನಾದ್ರು ಅಭಿವೃದ್ಧಿ ಆಗುತ್ತೆ. ಇನ್ ಕೆಲವರು ಸೈಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರ್ತಾರೆ, ಅಕ್ಷಯ ತೃತೀಯ ದಿನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದ ಅಂದ್ರೆ ಡಬಲ್ ಆಗುತ್ತೆ ಅಂತ. ನೋಡಿ, ಇದು ವೈಜ್ಞಾನಿಕವಾಗಿ ಕರೆಕ್ಟಾ ಅಥವಾ ಇದೆಲ್ಲ ಸರಿನಾ ತಪ್ಪ ತಿಳಿಯೋಣ ನೋಡಿ ಸ್ನೇಹಿತರೆ. ನೋಡಿ, ಈ ಅಕ್ಷಯ ತೃತೀಯ ಹಬ್ಬ ಎಂತಕ್ಕೆ ಆಚರಿಸ್ತಾರೆ ಅಂತ ನಾವು ಅರ್ಥ ಮಾಡ್ಕೊಬೇಕು ತುಂಬಾ ಚೆನ್ನಾಗಿ. ನೋಡಿ, ಹಿಂದಿನ ಇದಕ್ಕೆಲ್ಲ ಉದಾಹರಣೆ ನಮ್ಗೆ ಎಲ್ಲಿಂದ ಬರ್ತದೆ, ಜನಗಳಲ್ಲಿ ಇದೆಲ್ಲ ಬಂದಿದೆ ಅಂತಂದ್ರೆ ಹಿಂದೆ ಏನೆಲ್ಲ ನಡೆದಿದೆ ನಮ್ಮ ಪುರಾಣಗಳಲ್ಲಿ ಅದನ್ನ ಅರ್ಥ ಮಾಡ್ಕೊಬೇಕು. ನೋಡಿ, ದ್ರೌಪದಿ ದೇವಿಗೆ ಅಕ್ಷಯ ಪಾತ್ರೆ ಸಿಕ್ಕಿದ ದಿನ, ಕುಬೇರನಿಗೆ ಏನು ಅಕ್ಷಯ ಏನು ಸಂಪತ್ತು ದೊರಕಿದ ದಿನ, ಅಥವಾ ಏನು ಪರಶುರಾಮರು ಅವತಾರ ಏನು ವಿಷ್ಣುವಿನ ಅವತಾರ ತಾಳಿದ ದಿನ, ಅಥವಾ ಏನು ನಮ್ಮ ಏನು ಇಂದ್ರದೇವರಿಗೆ ವರ ಕೊಟ್ಟಿದ್ದ ದಿನ, ಆಮೇಲೆ ವೇದವ್ಯಾಸರು ಬಂದು ಭಗವದ್ಗೀತೆನ ಬರ್ಸಿದ್ದ ದಿನ, ಇದು ನೋಡಿ, ಇದು ಮಹಾಭಾರತ ಇದನ್ನು ಬರ್ಸಿದ ದಿನ, ಈ ತರ ಅನೇಕ ಉಲ್ಲೇಖಗಳಿದೆ. ಅದ್ರ ಹಿಂದೆಗಡೆ ತುಂಬಾ ಉಲ್ಲೇಖಗಳು ಅದಕ್ಕೆ ಜೋಡಿಸಿದ್ದಾರೆ. ನೋಡಿ, ಇದು ನಮ್ಗೆ ಎಲ್ಲಿಂದ ಬಂತು ಅಂತಂದ್ರೆ ಈ ಪುರಾಣದಿಂದನೇ ಬಂದಿರೋದು ನಮ್ಗೆ. ನೋಡಿ, ಅಕ್ಷಯ ಅಕ್ಷಯ ಅಂತಂದ್ರೆ ಅಭಿವೃದ್ಧಿ ಆಗೋದು ಅಂದ್ರೆ ಹೆಚ್ಚಿಗೆ ಮಾಡ್ಕೊಳ್ಳೋದು ಅಂತ ಅರ್ಥ ಅಲ್ವಾ. ನೋಡಿ, ಇವತ್ತೊಂದ್ ದಿನಾನೇ ನೀವು ಸೈಟ್ ತಗೊಂಡ್ರೆ ಡಬಲ್ ಆಗೋದು, ಅಥವಾ ಒಡವೆ ತಗೊಂಡ್ರೆ ಡಬಲ್ ಆಗೋದು, ಅಥವಾ ಬೇರೆ ಬೇರೆ ನೀವೇನಾದ್ರು ಖರೀದಿ ಮಾಡಿದ್ರೆ ಡಬಲ್ ಆಗೋದು ಇದರ ಉದ್ದೇಶ ಅಲ್ಲ. ಅಕ್ಷಯ ಅಂತಂದ್ರೆ ನೀವು ಕೊಡೋದು ನೀವೇ ಆಗ್ಬೇಕು. ಅಕ್ಷಯ ಪಾತ್ರೆ ಅಂದ್ರೆ ನೀವು ಅಕ್ಷಯ ಪಾತ್ರೆ ಒಳಗಡೆ ಏನ್ ಹಾಕಿದ್ರೆ ಅದು 4 ಜನಕ್ಕೆ ಉಪಯೋಗ ಆಗುತ್ತೆ. ಆ ರೀತಿ ನೀವು ಉಪಯೋಗ ಆಗ್ಬೇಕು. ನೀವು ನಿಮ್ಮ ಹೃದಯದಲ್ಲಿ ಅತಿ ಹೆಚ್ಚು ಜ್ಞಾನ ಇರಬೇಕು, ಅದನ್ನ ಹಂಚಬೇಕು. ನಿಮ್ಮಲ್ಲಿ ಪ್ರೀತಿ ಇರ್ಬೇಕು, ಅದನ್ನ ಹಂಚಬೇಕು. ನಿಮ್ಮಲ್ಲಿ ಏನಾರ ಆಸ್ತಿ ಅಂತ ಸಂಪತ್ತಿದ್ರೆ ಇಲ್ಲಿರೋರ್ಗೆ ಹೋಗಿ ದಾನ ಮಾಡ್ಬೇಕು. ನೀವು ತಗೊಳ್ಳೋದಲ್ಲ, ನೀವು ಖರೀದಿ ಮಾಡೋದಲ್ಲ. ನೋಡಿ, ಇವತ್ತು ಒಡವೆ ಅಂಗಡಿನಲ್ಲಿ ಸೇಟು ಒಡವೆನಲ್ಲಿ ಆಚೆ ಕೊಡ್ಲೇಬಾರ್ದಲ್ವಾ. ಅವನ ಆಚೆ ಕಡೆ ಕೊಟ್ರೆ ಅವ್ನು ಹೋಗ್ಬಿಡ್ತು ತಾನೆ. ಆದ್ರೆ ವ್ಯಾಪಾರ ದೃಷ್ಟಿಯಿಂದ ನಿಮ್ಗೆ ಕೊಡ್ತಾ ಇದ್ದಂತಾನೆ. ನೀವು ಸಣ್ಣ ಪುಟ್ಟ ಕೈ ಸಾಲ ಮಾಡ್ಕೊಂಡು ಹೋಗ್ಬಿಟ್ಟು ಒಡವೆ ತರೋದ್ರಿಂದನೋ, ಅಥವಾ ಅದು ಚೀಟಿ ಹಾಕ್ಬಿಟ್ಟು ಅದನ್ನ ಎತ್ಕೊಂಡು ಅಕ್ಷಯ ತೃತೀಯ ದಿನ ಹೋಗ್ತಂದ್ರೆ ನಮ್ಗೆ ಅಭಿವೃದ್ಧಿ ಆಗೋದು. ಇವೆಲ್ಲ ದಡ್ಡತನ. ಇದರಿಂದ ಯಾವುದೂ ಅಭಿವೃದ್ಧಿ ಆಗಲ್ಲ. ಅಥವಾ ನೀವು ಹೋಗಿ ಸೈಟ್ ರಿಜಿಸ್ಟರ್ ಮಾಡ್ಕೊಂಡ್ರೋ, ಅಥವಾ ಇನ್ನೊಂದೇನೋ ಬಿಲ್ಡಿಂಗ್ ಕಟ್ಟೋದು ಗೃಹಪ್ರವೇಶ ಮಾಡ್ಕೊಂಡು ಒಳಗಡೆ ಹೋದ್ರೋ ಇನ್ನೂ ಡಬಲ್ ಆಯ್ತದ ಬಿಲ್ಡಿಂಗು, ಇದೆಲ್ಲವೂ ಸಹ ಅಜ್ಞಾನ. ನೋಡಿ, ಇದೆಲ್ಲ ಎಲ್ಲಿಂದ ಬಂತು ಅಂದ್ರೆ ನನಗೆ ಕೊಟ್ಟಿರೋ ಮಟ್ಟಕ್ಕೆ ಒಂದು 20-25 ವರ್ಷದಿಂದಲೇ ಬಂದಿದ್ದೆಲ್ಲ. ಯಾವಾಗ ಟಿವಿ ಮಾಧ್ಯಮದಲ್ಲಿ ಜ್ಯೋತಿಷ್ಯರುಗಳು ಅವರೆಲ್ಲ ಕುತ್ಕೊಂಡು ಇವತ್ತೊಂದು ದಿನ ಅದನ್ನ ತಗೊಳ್ಳಿ, ಇದನ್ನ ದಾನ ಮಾಡಿ, ಇದನ್ನ ತಗೊಳ್ಳಿ, ಇದನ್ನ ಹಾಕಿ ಅಂತೇಳಿ ಹೆಣ್ಮಕ್ಳು ಮೊದಲೇ ಮುದ್ದರು ನಮ್ಮ ಆಸ್ತಿ ಅಂತಸ್ತಲ್ಲಿ ಡಬಲ್ ಆಗುತ್ತೆ, ಇದೆಲ್ಲ ಆಗುತ್ತೆ ಅಂದ್ಬಿಟ್ಟು ತಗೊಂಡಿದೆ. ಅಭಿವೃದ್ಧಿ ಆಗಿದ್ದು ಯಾರು ಅಂತಂದ್ರೆ ಶಾಸ್ತ್ರ ಹೇಳಿದ ಪೂಜಾರಬ್ದಿರು ಅಭಿವೃದ್ಧಿ ಆಗಿರ್ತಾರೆ, ಇಲ್ಲ ಒಡವೆ ಅಂಗಡಿಯವರು ಉದ್ಧಾರ ಆಗಿರ್ತಾರೆ ಅಷ್ಟೇನೆ. ಯಾರು ಯಾವತ್ತೂ ಉದ್ಧಾರ ಆಗಿರೋದಿಲ್ಲ. ನೋಡಿ, ಇದನ್ನೆಲ್ಲ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ವರ್ಷ 9 ಕಾಲ ನಿಮ್ಮ ಹತ್ರ ಹಣ ಇದೆ ಅಂದ್ರೆ ಚಿನ್ನ ಒಂದು ಏನು ಸೇಫ್ಟಿ ಅಮೌಂಟ್ ತರ ಯಾವಾಗ ಮನೆಯಲ್ಲಿ ಇದ್ರೆ ಒಂದು ನಮ್ಗೇನೋ ಕಷ್ಟ ಕಾಲಕ್ಕೆ ಅದು ಉಪಯೋಗ ಬರ್ತದೆ ಅಂತ ಬಳಸೋದು ಅಷ್ಟೇನೆ ಹೊರತು ಬೇರೆ ಇನ್ನೇನು ಅಲ್ಲ. ಅದು ಒಂದು ಲೋಹ. ಏನ್ ಮನೆ ತಾಮ್ರೆ ಹಿತ್ತಾಳೆ ಕಂಚು ಇದೆ, ಅದಕ್ಕಾಗೆ ಒಂದು ಬೆಲೆ ಇದೆ. ಅದೇ ರೀತಿ ಇದಕ್ಕೊಂದು ಸ್ವಲ್ಪ ಅತಿ ಹೆಚ್ಚು ಬೆಲೆ ಇದೆ ಅಷ್ಟೇ. ಆ ಚಿನ್ನದಿಂದ ಹೋಗಿ ನಿಮ್ಮ ಕುಟುಂಬನೆಲ್ಲ ಹಾಳು ಮಾಡ್ಕೊಬೇಡಿ, ನಿಮ್ಮ ಸಂಸಾರ ಹೊಡ್ಕೊಬೇಡಿ, ಸಾಲ ಮಾಡಿ ಚಿನ್ನ ಎಲ್ಲ ತರಕ್ ಹೋಗ್ಬೇಡಿ ಹಬ್ಬದ ದಿನ. ಇದನ್ನ ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ಅವತ್ತಿನ ದಿನ ಎಲ್ಲ ಬೆಲೆ ಎಲ್ಲ ಜಾಸ್ತಿ ಇಕ್ಕಿರ್ತಾರೆ, ಇನ್ನೊಂದು ಮತ್ತೊಂದೆಲ್ಲ ಮಾಡಿರ್ತಾರೆ. ಇದೆಲ್ಲ ನೀವು ದಡ್ತನದಿಂದ ಹೊರಗಡೆ ಬನ್ನಿ. ಅಕ್ಷಯ ಅಂತಂದ್ರೆ ನೀವು ಬೇರೆಯವರಿಗೆ ಕೊಡೋದು, ದಾನ ಮಾಡೋ ದಿನ. ಅವತ್ತೊಂದು ದಿನ ದಾನ ಮಾಡಿ, ಹೆಚ್ಚಾಗಿ ಯಾರಿಗಾನ ಅಸ್ಥಿರ ಬಂದಿರೋ ಆಹಾರ ನೀಡಿ, ಅಥವಾ ಔಷಧಿ ಕೊಡಿ, ಬೇರೆ ಬೇರೆ ನಿಮ್ಮ ಕೈಲಿ ಏನೇನಾಗುತ್ತೋ ಅದನ್ನೆಲ್ಲ ಮಾಡಿ. ಅತಿ ಹೆಚ್ಚು ಪ್ರೀತಿನ ಕೊಡಿ ಸದಾ. ನೋಡಿ, ಯಾರು ಶ್ರೀಮಂತರು ಅಂತಂದ್ರೆ ನೋಡಿ, ಯಾರ ಮನಸ್ಸಲ್ಲಿ ಯಾವಾಗ ಒಳ್ಳೆ ತಲೆನಲ್ಲಿ ಒಳ್ಳೆ ಚಿಂತನೆ ಇರ್ತದೆ, ಜ್ಞಾನ ಇರ್ತದೆ, ಎಲ್ಲರನ್ನು ಪ್ರೀತಿಸೋ ಮನೋಭಾವ ಇರ್ತದೆ, ಯಾರು ಮೇಲು ಕೀಳು ಅಲ್ದಿರ ಒಂದೇ ರೀತಿನ ಸಮಾನವಾಗಿ ಎಲ್ಲರನ್ನು ಕಾಣ್ತಾರೆ. ನೋಡಿ, ಇದು ಈ ತರ ಇರಬೇಕು. ಅವ್ರ ಹತ್ರ ಯಾವಾಗ ಹೋದ್ರು ಅಕ್ಷಯ, ಅವ್ರ ಹತ್ರ ಯಾವಾಗ ಹೋದ್ರು ನಗು ಸಿಗುತ್ತೆ, ಪ್ರೀತಿ ಸಿಗುತ್ತೆ, ಧೈರ್ಯ ಸಿಗುತ್ತೆ, ಭರವಸೆ ಸಿಗುತ್ತೆ. ನೀವೇ ಅಕ್ಷಯ ಪಾತ್ರ ಆಗ್ಬೇಕು. ಯಾವತ್ತೂ ಒಂದು ದಿನ ಆಚರಿಸೋದಲ್ಲ. ಅದ್ರ ಹಿಂದೆ ತಿಳ್ಕೊಂಡು ನಾವು ವರ್ಷ 9 ಕಾಲ ನಾವು ಹುಟ್ಟಿನ ಸಾವುನವರೆಗೂ ನಾವು ಸಹ ಅದೇ ರೀತಿ ಪ್ರತಿದಿನ ನಾವು ಪಾಲಿಸ್ಬೇಕು. ಅವಾಗ ಮಾತ್ರ ನಮ್ಮ ಬದುಕಿಗೂ ಒಂದು ಅರ್ಥ ಸಿಗುತ್ತೆ. ನೋಡಿ, ಭಗವಂತ ಅಂದ್ರೆ ಶ್ರೀಕೃಷ್ಣ ಅಲ್ವಾ, ಅಕ್ಷಯ ಪಾತ್ರೆ ಕೊಟ್ಟಿದ್ದು ಏನು ದ್ರೌಪದಿ. ಆ ರೀತಿ ನೋಡಿ, ಅವ್ರಿಗೆ ವಸ್ತ್ರಾಭರಣ ಮಾಡ್ಬೇಕಾದ್ರೆ ಸೀರೆ ಕೊಟ್ಟಿದ್ದು ಅದೇ ದಿನ ಅಂತ ಅಂತಾರೆ. ನೋಡಿ, ಭಗವಂತನ ತರ ನೀವು ಆಗ್ಬೇಕು. ಕೊಡೋದನ್ನ ಕಲೀರಿ, ಕೊಡೋ ತರ ಇರಿ. ಏನಾರಾಗ್ಲಿ ಪ್ರೀತಿ, ನೀವತ್ತು ದುಡ್ಡಿನಾರು ಪ್ರೀತಿ ಕೊಡ್ಬೋತಾನೆ, ವಿಶ್ವಾಸ ಕೊಡ್ಬೋತಾನೆ, ಭರವಸೆ ಕೊಡ್ಬೋತಾನೆ, ಒಳ್ಳೆ ಜ್ಞಾನ ನಿಮ್ಮಲ್ಲಿರೋ ಜ್ಞಾನ ಹಂಚ್ಬೋತಾನೆ. ದುಡ್ಡು ಕಾಸೆ ಹಂಚ್ಬೇಕು, ಆಹಾರನೇ ಹಂಚ್ಬೇಕು, ಇನ್ನೊಂದು ಮತ್ತೊಂದಲ್ಲ. ನಿಮ್ಮಲ್ಲಿ ಏನಿದೆಯೋ ಒಳ್ಳೆತನ ಅದನ್ನು ಹೊರಗಡೆ ಜಗತ್ತು ಕೊಡಿ.
ಅವಾಗ ನಿಮ್ಮಲ್ಲಿ ಅಭಿವೃದ್ಧಿ ಆಗುತ್ತೆ, ನಿಮ್ಮಲ್ಲಿ ಹೃದಯ ಶ್ರೀಮಂತಿಕೆ ಹೆಚ್ಚಾಗುತ್ತೆ, ನಿಮ್ಮ ಜ್ಞಾನ ಬೆಳೀತದೆ, ಅವಾಗ ನೀವು ಆರೋಗ್ಯವಾಗಿರ್ತೀರಾ. ಎಲ್ಲದಕ್ಕಿಂತ ಅತಿ ಹೆಚ್ಚು ದೊಡ್ಡ ಶ್ರೀಮಂತಿಕೆ ಅಂದ್ರೆ ನಿಮ್ಮಲ್ಲಿ ಹೃದಯದಲ್ಲಿ ಯಾವಾಗೂ ಸಂತೋಷ ಇರೋದು, ಏನು ಭರವಸೆ ಇರೋದು, ಧೈರ್ಯ ಇರೋದು, ಪ್ರೀತಿ ಇರೋದು, ಆರೋಗ್ಯ ಇರೋದು, ನೆಮ್ಮದಿ ಇರೋದು, ಸಮಾಧಾನ ಇರೋದು. ಇದು ನಿಜವಾದ ಏನು ನಿಮ್ಮ ಹತ್ರ ಇರೋ ಶ್ರೀಮಂತಿಕೆ. ಇವೆಲ್ಲ ವಸ್ತುಗಳು ಇವತ್ತಿನ ಇರ್ತದೆ, ನಾಳೆ ದಿವಸ ಹೋಗ್ತದೆ. ನಾವೇ ಈ ಭೂಮಿ ಮೇಲೆ ಪರ್ಮನೆಂಟ್ ಆಗಿರೋದಿಲ್ಲ. ಆದ್ರೆ ನಾವು ಮಾಡುವಂತಹ ಕಾರ್ಯಗಳು, ನಾವು ಬಿಟ್ಟೋಗಿರುವಂತ ಜ್ಞಾನ, ಬಿಟ್ಟೋಗಿರುವಂತ ಮಾತುಗಳು ಈ ಭೂಮಿ ಮೇಲೆ ಶಾಶ್ವತವಾಗಿರುತ್ತಲ್ವಾ. ಈ ನಿಟ್ಟಿನಲ್ಲಿ ನೀವು ಚಿಂತನೆ ಮಾಡಬೇಕು. ದಯವಿಟ್ಟು ಈ ಟಿವಿನಲ್ಲಿ ಬರುವಂತಹ ಜ್ಯೋತಿಷರ ಮಾತು ಕೇಳೋ ಅಥವಾ ಬೇರೆಯವ್ರ ಮಾತುಗಳು ಕೇಳಿ ಅಥವಾ ಆಡಂಬರದ ಅಬ್ಬರದ ನೆಂಟರುಗಳು ಸುತ್ತಮುತ್ತ ಸಮಾಜ ನೋಡಿ ನಾವು ಈ ದಿನ ಈ ವಸ್ತುಗಳನ್ನ ಖರೀದಿ ಮಾಡಿದ್ರೆ ನಾವು ಅಭಿವೃದ್ಧಿ ಆಯ್ತೀವಿ ಅಂತ ಅನ್ಕೊಳಕ್ ಹೋಗ್ಬೇಡಿ. ದಯವಿಟ್ಟು ಯಾವುದೇ ಅಭಿವೃದ್ಧಿ ಆ ಥರದ್ದು ಆಗೋದಕ್ಕೆ ಚಾನ್ಸೇ ಇಲ್ಲ. ನೋಡಿ, ಈ ಭೂಮಿ ಮೇಲೆ ಅಷ್ಟೇ ದೊಡ್ಡ ದೊಡ್ಡ ಶ್ರೀಮಂತರುಗಳನ್ನ ನೋಡಿ ಅವ್ರು 1 ಗ್ರಾಮ್ ಒಡವೆನೂ ಸಹ ಮೈ ಮೇಲೆ ಹಾಕಿರೋದಿಲ್ಲ. ಇದನ್ನೆಲ್ಲ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಈ ಮುಗ್ಧ ಜನರು ನೀವೇನಿದ್ದೀರಾ, ಮಿಡಲ್ ಕ್ಲಾಸ್ ಜನ, ನಿಮ್ಮ ಮೇಲೆ ಇವರು ಮಾಡುವಂತ ಪ್ರವಾಹ ಮಾಡಿ ನಿಮ್ಮನ್ನ ಆಸೆನಲ್ಲಿ ಹುಟ್ಟಿಸಿ ನಿಮ್ಮನ್ನ ಒಡವೆ ಖರೀದಿ ಮಾಡೋ ರೀತಿ ಅಟ್ರಾಕ್ಷನ್ ಮಾಡ್ತಾರೆ. ಆದ ರೀತಿ ಮಾತಾಡ್ತಾ ಇರ್ತಾರೆ. ನಿಮ್ಗೆ ಒಳ್ಳೇದಾಗುತ್ತೆ, ಅದಾಗುತ್ತೆ, ಇದಾಗುತ್ತೆ, ಯಾವ ಮಣ್ಣಂಗಟ್ಟಿನೂ ಆಗಲ್ಲ, ಏನೇನು ಆಗಲ್ಲ. ನೀವು ದುಡಿತೀರಾ, ದುಡ್ಡದಲ್ಲಿ ನೀವು ಬದುಕ್ಬೇಕಷ್ಟೇನೆ. ಒಡವೆ ತಗೊಳ್ಳೋದ್ರಿಂದ ಡಬಲ್ ಒಡವೆ ಆಗುತ್ತೆ, ಇನ್ನೊಂದಾಗುತ್ತೆ, ಮತ್ತೊಂದಾಗುತ್ತೆ. ಎಲ್ಲ ಬೋಗಸ್ಸು, ಎಲ್ಲ ಸುಳ್ಳು. ದಯವಿಟ್ಟು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ನೀವು ಕೊಡೋ ರೀತಿಯಾಗಿ ನಿಮ್ಮ ದೇಹನೇ, ನಿಮ್ಮ ಬುದ್ಧಿನೇ, ನಿಮ್ಮ ಹೃದಯನೇ ಅಕ್ಷಯ ಪಾತ್ರೆ ಆಗ್ಬೇಕು. ಎಲ್ಲರಿಗೂ ಕೊಡೋ ರೀತಿ ಇರಿ. ಯಾವುದು ನಾವು ಖರೀದಿ ಮಾಡ್ಕೊಂಬರೋದ್ರಿಂದ ಯಾವುದು ಬದಲಾಗೋದಿಲ್ಲ. ಎಲ್ಲರಿಗೂ ಒಳ್ಳೇದಾಗ್ಲಿ. ಏನಾರ ಇನ್ನೂ ಹೆಚ್ಚಿನ ಪ್ರಶ್ನೆಗಳಿತ್ತು, ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ಮಾಹಿತಿ ಚೆನ್ನಾಗಿದೆ, ಇಷ್ಟ ಇದೆ ಅಂತ ನಿಮ್ಮ ಸ್ನೇಹಿತರು, ಕುಟುಂಬಸ್ಥರು ಕಳಿಸ್ಕೊಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಅಕ್ಷಯ ಹಬ್ಬದ ಶುಭಾಶಯಗಳು. ಓಂ ನಮಃ ಶಿವಾಯ. ಶಿವಾಯ ನಮಃ. ಆತ್ಮ ನಮಸ್ಕಾರ.